ಗ್ಯಾರಂಟಿ 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 ಇದು ವಿಧಾನಸಭೆಯ ಚುನಾವಣೆ ಸಂದರ್ಭದಲ್ಲಿ ಬಹುದೊಡ್ಡ ಚರ್ಚೆಗೆ ಬಂದಿದ್ದು. ಅದಾದ ನಂತರ ಕೊಡ್ತಾರೋ ಇಲ್ವೋ ಅನ್ನುವಂಥ ಚರ್ಚೆಗೆ ಬಂತು. ಫೈನಲಿ ಕೊಟ್ಟ ನಂತರವೂ ಕೂಡ ಹಲವು ಟೀಕೆಗಳಿಗೂ ಕೂಡ ಗುರಿಯಾಯಿತು. ಆದರೆ ಈಗ ಲೋಕಸಭೆ ಆದಮೇಲೆ ನಿಲ್ಲಿಸ್ತಾರೆ ಅಂತ ಒಂದು ಮಾತು ಬಂತು. ಅದಕ್ಕೆ ಸರಿಯಾಗಿ ಶಾಸಕರೊಬ್ಬರು ಹೇಳಿಕೆಯನ್ನ ಕೊಡ್ತಾರೆ. ನೀವು ವೋಟ್ ಹಾಕದೇ ಇದ್ರೆ ಗ್ಯಾರಂಟಿಗಳನ್ನು ನಿಲ್ಲಿಸಬೇಕಾಗತ್ತೆ, ಅದನ್ನ ದುಡ್ಡೆಲ್ಲ ಅಭಿವೃದ್ಧಿಗೆ ಹಾಕ್ತೀವಿ, ಈಗ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಮಾತನಾಡಿದರು. ಇದನ್ನ ಸಮಜಾಯಿಸಿಯನ್ನ DCM ಅವರು ಮತ್ತೆ ಮುಖ್ಯಮಂತ್ರಿಗಳು ಬೇರೆ ರೀತಿಯಲ್ಲಿ ಕೊಟ್ಟರು, ಇಲ್ಲ ಹಂಗೆ ಹೇಳಿಲ್ಲ ಅಂತ ಹೇಳಿ. ಬಟ್ ಅಗೇನ್ ಇನ್ನೊಂದು ಕಡೆಗೆ ಅದೇ ಶಾಸಕರು ಇಲ್ಲ ಹಾಗೇ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಿದ್ದಾಗ ಈ ಗ್ಯಾರಂಟಿಯ ವಿಚಾರ ಏನಾಗ್ತಾ ಇದೆ? ಲೋಕಸಭೆಯಲ್ಲಿ ಕಾಂಗ್ರೆಸ್ ಸೋತ್ರೆ ಗ್ಯಾರಂಟಿ ಸ್ಕೀಮ್ ರದ್ದಾಗುತ್ತಾ? ಲೋಕಸಭೆಯ ಚುನಾವಣಾ ಫಲಿತಾಂಶದ ಮೇಲೆ ಗ್ಯಾರಂಟಿಯ ವಾರಂಟಿ ಈಗ ಚರ್ಚೆ ಬರ್ತಾ ಇದೆ. ಗ್ಯಾರಂಟಿ ವಾರಂಟಿ ಲೋಕಸಭೆಯ ಚುನಾವಣೆಯಲ್ಲೇ ನಿರ್ಧಾರವಾಗುತ್ತೆ. MP ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲಿಸಿದ್ರಷ್ಟೇ ಗ್ಯಾರಂಟಿ ಅಂತಿದ್ದಾರೆ. ಸತ್ಯವನ್ನೇ ಹೇಳಿದ್ರ ಶಾಸಕರು, ಅಥವಾ ಇದು ಧಮಕಿಯೋ ಅಥವಾ ವಾಸ್ತವತೆಯೋ ಏನು? ಅಥವಾ ನೀವು ವೋಟ್ ಹಾಕಬೇಕು, ಇಲ್ಲದೆ ಇದ್ರೆ ಕಿತ್ತಾಕ್ತೀವಿ ನೋಡಿ ಅಂತ ಬ್ಲ್ಯಾಕ್ ಮೇಲ್. ಇವತ್ತು BJP ನೇರವಾಗಿ ಆರೋಪ ಮಾಡ್ತಾ ಇದೆ, ಇದು ಬ್ಲ್ಯಾಕ್ ಮೇಲ್ ಪಾಲಿಟಿಕ್ಸ್ ಅಂತ ಹೇಳಿ. ವಿಧಾನಸಭೆಯಲ್ಲಿ ನೀವು ಅವಕಾಶವನ್ನ ಮಾಡಿಕೊಟ್ಟಿದ್ರೆ ಗ್ಯಾರಂಟಿ ಕೊಡ್ತೀವಿ ವೋಟ್ ಹಾಕಿ ಅಂತೇಳಿ ಜನ ವೋಟ್ ಹಾಕಿದ್ರು. ಈಗ ಅದೇ ಗ್ಯಾರಂಟಿಗಳನ್ನ ಲೋಕಸಭೆಯಲ್ಲೂ ಕೂಡ ಅದನ್ನೇ ನೋಡಿ ವೋಟ್ ಹಾಕಬೇಕು, ಇಲ್ಲದ್ರೆ ಗ್ಯಾರಂಟಿ ತೆಗೆದಾಕ್ತೀವಿ. ಅವತ್ತು ಕೊಡ್ತೀವಿ ಅಂತ ವೋಟ್ ಹಾಕ್ಸ್ಕೊಂಡ್ರಿ, ಇವತ್ತು ನೀವು ವೋಟ್ ಹಾಕದೇ ಇದ್ರೆ ತಕ್ಕೊಳ್ತೀವಿ ಅಂತ ಕೇಳ್ತಾ ಇರೋದು. ಏನಿದ್ರ ಅರ್ಥ? ಸೇಮ್ ಜನ ಕೇಳ್ತಾ ಇರೋದು ಹಾಗೆ. ಕೊಡ್ತೀವಿ ಅಂತ ಹೇಳಿದ್ರಿ, ನಾವು ವೋಟ್ ಹಾಕಿದ್ವಿ, ಈಗ ವಾಪಸ್ ತಗೊಳ್ತೀವಿ ಅಂತ ಮತ್ತೆ ಅದೇ ರೀತಿಯಾಗಿ ವೋಟ್ ಕೇಳ್ತಾ ಇದ್ರೆ ಹೆಂಗೆ ಇದು ಸರಿ ಅಂತ? ನಾವು ಗ್ಯಾರಂಟಿ ಯೋಜನೆ ಕೊಟ್ಟಿರೋದೇ ಚುನಾವಣೆ ಗೆಲ್ಲೋಕೆ ಅಂತ ಮಾನ್ಯ ಶಾಸಕರು ಹೇಳ್ತಾರೆ. BJPಯ ರಾಮ ಮಂದಿರ ಉದ್ಘಾಟಿಸಿದ್ರು, ಮಂತ್ರಾಕ್ಷತೆ ನೀಡಿದ್ದು ಕೂಡ ಚುನಾವಣೆಗೋಸ್ಕರ. ನಿಮ್ಮ ಮತ ಅಕ್ಷತೆಗ ಅಥವಾ 5 ಗ್ಯಾರಂಟಿಗ? ಮಂತ್ರಾಕ್ಷತೆ ಬಗ್ಗೆ ಹೇಳ್ತಾ ಇರೋದವರು. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳಿಗೆ ಹಣ ಕಡಿಮೆ ಆಗಿದೆ ಅಂತಿದ್ದಾರೆ. ಹಾಗಾಗಿ ನೀವು ವೋಟ್ ಹಾಕದೇ ಇದ್ರೆ, ನಮಗೆ ಸೀಟ್ ಬರದೇ ಇದ್ರೆ ಆ ದುಡ್ಡನ್ನು ನಾವು ಅಭಿವೃದ್ಧಿಗೆ ಬಳಕೆ ಮಾಡ್ಕೊಳ್ತೀವಿ. ನೀವು ವೋಟ್ ಹಾಕದೇ ಇದ್ರೆ ಗ್ಯಾರಂಟಿಯ ಮೇಲೆ ವೋಟ್ ಇಲ್ಲ ಅಂತ ಅರ್ಥ ಅಲ್ವಾ? ಹಾಗಾಗಿ ಗ್ಯಾರಂಟಿಗಳನ್ನು ನಿಲ್ಲಿಸಬೇಕಾಗುತ್ತೆ ಅನ್ನುವಂಥ ಮಾತನ್ನು ಒಬ್ಬ ಶಾಸಕರು ಹೇಳ್ತಾರೆ. ಒಬ್ಬ ಶಾಸಕರು, ಒಬ್ಬ ಜನಪ್ರತಿನಿಧಿಗಳು. ಏನ್ರಿ ಇದು? ಚರ್ಚೆ ಮಾಡಬೇಕು. ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ಮೊದಲು ನೋಡೋಣ. ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಗ 5 ಗ್ಯಾರಂಟಿಗ. ನಾನು ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ಇವತ್ತೇನಾದ್ರೂ MP ನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರ್ಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಹೇಳ್ತಾ ಇದ್ದಾರೆ. ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸ್ತೀವಿ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ? ನಾವು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಬಡವರ ಬದುಕನ್ನು ಕಟ್ಕೊಡ್ತಿರ್ತಕ್ಕಂಥದ್ದು ಕೂಡ ಚುನಾವಣೆ ದೃಷ್ಟಿಯಿಂದ. ಜನ ಆ ಥರ ಏನಾದರೂ ನಮ್ಮನ್ನು ತಿರಸ್ಕಾರ ಮಾಡೋದಾದರೆ ಜನ ಗ್ಯಾರಂಟಿಯನ್ನು ತಿರಸ್ಕಾರ ಮಾಡ್ದಂಗೆ ಖಂಡಿತ ಅಲ್ವಾ? ನಮಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ರೆ ಜನ ಗ್ಯಾರಂಟಿಯನ್ನು ತಿರಸ್ಕಾರ ಮಾಡಿ ಅಭಿವೃದ್ಧಿಯನ್ನು ನೋಡಬೇಕು ಅಂತ ಅಂತಾರೆ. ಅವಾಗ ಅಭಿವೃದ್ಧಿಯನ್ನು ಮಾಡ್ತೀವಿ. ಅಭಿವೃದ್ಧಿಯನ್ನು ಮಾಡಿ. ಈಗ 60,000 ಕೋಟಿ ನನ್ನ ಕ್ಷೇತ್ರಕ್ಕೆ 500 ಕೋಟಿ ಸಿಗ್ತದಲ್ಲ ಗ್ಯಾರಂಟಿನ ನಿಲ್ಲಿಸಿದ್ರೆ. ಇಷ್ಟೆಲ್ಲ ಮಾಡಿ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. ಗ್ಯಾರಂಟಿಗೆ ಜನ ಮತ ಹಾಕಲಿಲ್ಲ ಅಂದರೆ ಲೋಕಸಭಾ ಚುನಾವಣೆಗೆ ಅದೇ ದುಡ್ಡನ್ನು ನಾವು ಏನು ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ಅದೇ ದುಡ್ಡನ್ನು ಅಭಿವೃದ್ಧಿಗೆ ಹಾಕಿ ಅಂತ ನಾವು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ತೀವಿ. ಜನ ನಮಗೆ ಮತ ಹಾಕಿದ್ರೆ ಗ್ಯಾರಂಟಿಗಳನ್ನ ಮುಂದುವರಿಸಿ. ಬೆಂಬಲ ವ್ಯಕ್ತಪಡಿಸ್ತಾ ಇದ್ರೆ ಜನ ಗ್ಯಾರಂಟಿಯನ್ನು ತಿರಸ್ಕಾರ ಮಾಡಿ ಅಭಿವೃದ್ಧಿಯನ್ನು ನೋಡಬೇಕು ಅಂತ ಅಂತಾರೆ. ಅವಾಗ ಅಭಿವೃದ್ಧಿಯನ್ನು ಮಾಡ್ತೀವಿ. ಅಭಿವೃದ್ಧಿಯನ್ನು ಮಾಡಿ. ಅವ್ರ ದೇವಸ್ಥಾನ ಉದ್ಘಾಟನೆ ಮಾಡಿರೋದು ಚುನಾವಣೆಯಲ್ಲಿ ಗೆಲ್ಲಕ್ಕೆ, ನಾವು ಗ್ಯಾರಂಟಿ ಕೊಟ್ಟಿರೋದು ಚುನಾವಣೆಯಲ್ಲಿ ಗೆಲ್ಲಕ್ಕೆ. ಗ್ಯಾರಂಟಿಯನ್ನ ಕೊಡುವಂತ ಸಂದರ್ಭದಲ್ಲಿ ನಾವು ಅಭಿವೃದ್ಧಿಯನ್ನ ಮಾಡಲ್ಲ ಅಂತ ಎಲ್ಲೂ ಕಾಂಗ್ರೆಸ್ ಹೇಳಿರಲಿಲ್ಲ. ಬಟ್ ಈಗ ಹೇಳ್ತಾ ಇರೋದು ಗ್ಯಾರಂಟಿ ಅಭಿವೃದ್ಧಿ ಎರಡನ್ನೂ ತಂದಿಡ್ತಾ ಇದ್ದಾರೆ. ಅಭಿವೃದ್ಧಿ ಬೇಕಂದ್ರೆ ಗ್ಯಾರಂಟಿಯನ್ನ ಬಿಡಬೇಕು ಅನ್ನೋ ರೀತಿ. ಗೊತ್ತಿಲ್ಲ, ಜನಪ್ರತಿನಿಧಿಗಳು ಈ ರೀತಿಯಾಗಿ ಮಾತಾಡ್ತಾ ಇದ್ದಾಗ ಕಾಂಗ್ರೆಸ್ ಶಾಸಕರ ಬಾಯಲ್ಲಿ ಗ್ಯಾರಂಟಿ ರದ್ದಾಗುವ ಮಾತನ್ನ ಬರ್ತಾ ಇದೆ. ವಿವಾದ ತಣ್ಣಗಾಗಿಸಲು CM DCM ಅವರು ಸಚಿವರು ಎಲ್ಲ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. 5 ವರ್ಷವೂ ಕೂಡ ನಮ್ಮ ಗ್ಯಾರಂಟಿ ಅಂತ DCM ಅವರು ಸಮರ್ಥನೆಯನ್ನ ಕೊಡ್ತಾ ಇದ್ದಾರೆ. ಕೈ ಗ್ಯಾರಂಟಿ ಅಸ್ತ್ರಕ್ಕೆ ಶಾಸಕರ ಹೇಳಿಕೆಗಳೇ ಮುಳುವಾಗುತ್ತಾ? ಗೊತ್ತಿಲ್ಲ. ಈಗ ಪ್ರಶ್ನೆ ಹೆಂಗ್ ಬರುತ್ತೆ ಅಂದ್ರೆ ಗ್ಯಾರಂಟಿಗೆ ವ್ಯಾರಂಟಿನೇ ಇಲ್ವಾ ಅಂತ. ಗ್ಯಾರಂಟಿಗೆ ವ್ಯಾರಂಟಿನೇ ಇಲ್ವಾ ಅಂತ. ಯಾವಾಗ ತೆಗಿತಾರೆ, ಯಾವಾಗ ಬಿಡ್ತಾರೆ ಅಂತ ಹೇಳಿ. 59,000 ಕೋಟಿ ಸೋ ಈಸಿ ಆ ಅಮೌಂಟು. ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆಯಾ ಅಥವಾ ಇವರ ಮೂಲಕವಾಗಿ ನಾಯಕರುಗಳು ಹೇಳಿಸ್ತಾ ಇದ್ದಾರಾ? ಗೊತ್ತಿಲ್ಲ ಏನಾಗ್ತಾ ಇದೆ. ಬಟ್
ಅಲ್ಟಿಮೇಟ್ಲಿ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿದೆ. ಗೆಲ್ಲಕ್ಕೆ ಏನೆಲ್ಲ ಪ್ರಯತ್ನಗಳು ಬೇಕೋ ಆ ಪ್ರಯತ್ನಗಳನ್ನು ಈಗ ಒಬ್ಬೊಬ್ಬರೇ ಮಾಡಕ್ಕೆ ಶುರು ಮಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ. ಯಾವ ಕಾರಣಕ್ಕೂ ಹೊಸ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ಏನಾದ್ರು ದೃಷ್ಟಿಯಿಂದ ಇಟ್ಕೊಂಡು ಹೇಳಿರ್ಬೇಕು. ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ, ಗೊತ್ತಾಯ್ತಾ? ಅವು ಮುಂದುವರಿತವೆ. ಇದು ಬಡವರ ಕಾರ್ಯಕ್ರಮಗಳು. ಬಿಜೆಪಿಯವರು ಹೇಳಿರೋದು ಮುಂದಕ್ಕೆ ಇದು ನೀವು ಮಾಡಿದ್ರೆ ನಿಲ್ತದೆ ಅಂತ, ಅದನ್ನ ಅವ್ರು ಹೇಳಿದಾಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ. ನಾನು ಇಷ್ಟೇ ಹೇಳ್ತೀನಿ, 5 ವರ್ಷ ಗ್ಯಾರಂಟಿಗಳು ಮುಂದುವರಿತವೆ. ಯಾವುದು ಅಡೆತಡೆ ಇರಲಾರ್ದೆ ಎಲ್ಲಾ ಗ್ಯಾರಂಟಿಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವುದೇ ಗ್ಯಾರಂಟಿಗಳನ್ನ ಚುನಾವಣೆ ಪರಿಣಾಮದ ಮೇಲೆ ಅವಲಂಬಿಸಿದಿರಲ್ಲ. ನೋಡಿ, ಯಾವ ಗ್ಯಾರಂಟಿನೂ ನಿಲ್ಲಲ್ಲ. ಗ್ಯಾರಂಟಿ ನಿರಂತರವಾಗಿ ನಡೀತದೆ. ನಾವು ಗೆದ್ದೇ ಗೆಲ್ತೀವಿ, ಬಹುಮತ ಬಂದೇ ಬರ್ತದೆ. ಇವತ್ತು ಕನಿಷ್ಠ 20ಗಿಂತಲೂ ಜಾಸ್ತಿ ಸೀಟ್ಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ. ಸೊ ಹಾಗಿದ್ದಾಗ ಇದರ ಮುಂದುವರೆದ ಭಾಗದಲ್ಲಿ ಸಹಜವಾಗಿ ಬಿಜೆಪಿ ಸುಮ್ಮನೆ ಇರುತ್ತಾ? ತಿರುಗಿ ಬಿದ್ರು. ಬಿಜೆಪಿ ನಾಯಕರುಗಳು ಕೂಡ ಈ ವಿಚಾರದಲ್ಲಿ ಕಾಂಗ್ರೆಸ್ ಮೇಲೆ ಮುಗಿಬಿದ್ರು. ಗ್ಯಾರಂಟಿ ವಾರಂಟಿ ಹೇಳಿಕೆಗೆ ಬಿಜೆಪಿಗೆ ಪ್ರಬಲ ಅಸ್ತ್ರವಾಗಿ ಕಾಣಿಸ್ತು. ಕಾಂಗ್ರೆಸ್ ಅನ್ನೋದು ಬೋಗಸ್ ಗ್ಯಾರಂಟಿ ಅಂತ ಬಿಜೆಪಿ ಬೋಗಸ್ ಏನಲ್ಲ, ಅವ್ರು ಕೊಟ್ಟಿದ್ದಾರೆ. ಎಷ್ಟು ಸಾಧ್ಯ ಇದೆ ಅವ್ರು ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ. ರೀಚ್ ಆಗಿದೆಯಾ ಇಲ್ವಾ ಅನ್ನೋದು ಜನ ನೋಡ್ತಾರೆ. ಸೊ ಹಾಗಿದ್ದಾಗ ಏನು ಹೇಳಿದ್ದಾರೆ ನೋಡೋಣ. ಕಳೆದ ವಿಧಾನಸಭಾ ಚುನಾವಣೆ ತಮ್ಮ ಬೋಗಸ್ ಗ್ಯಾರಂಟಿನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಸೋಲನ್ನ ಈಗಾಗಲೇ ಒಪ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರು. ಮುಂದೆ ಲೋಕಸಭಾ ಚುನಾವಣೆ ಸೋಲಾಗುತ್ತೆ ಅನ್ನೋದು ಒಪ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಜನರಿಗೆ ಈ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷ ಅನ್ಯಾಯ ಮಾಡೋದಕ್ಕೆ ನಾವು ಸುಮ್ಮನೆ ಬಿಡೋದಿಲ್ಲ. ಯುದ್ಧಕ್ಕೆ ಮುಂಚೆನೆ ಸೋಲೊಪ್ಕೊಂಡಂಗಾಗಿದೆ. ಅಂದ್ರೆ ಬಿಜೆಪಿ ಗೆಲ್ಲುತ್ತೆ ಅನ್ನೋದು ಕನ್ಫರ್ಮ್ ಆಯ್ತು. ಇವಾಗ ಕಾಂಗ್ರೆಸ್ ಅವ್ರ ಬಾಯಲ್ಲೇ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ. ಕರ್ನಾಟಕದಲ್ಲಿ ಲೋಕಸಭೆ 28 ಸ್ಥಾನನೂ ಬಿಜೆಪಿ ಗೆಲ್ಲುತ್ತೆ ಅನ್ನೋ ಒಂದು ಮಾತು ಇವತ್ತು ಕಾಂಗ್ರೆಸ್ ಶಾಸಕರ ಬಾಯಿಗಳಲ್ಲೇ ಬರ್ತಾ ಇದೆ. ಅಂದರೆ ಅದು ಬಾಲಕೃಷ್ಣ ಅವರು ಅವರ ಪ್ರತಿಯಾಗಿ ಕಾಂಗ್ರೆಸ್ ಶಾಸಕರ ಪರವಾಗಿ ಹೇಳಿರುವಂಥ ಹೇಳಿಕೆ ಅಂತ ಅನಿಸುತ್ತೆ. ಬೇಜವಾಬ್ದಾರಿಯ ಹೇಳಿಕೆ, ಅಹಂಕಾರದ ಹೇಳಿಕೆ, ದುರಹಂಕಾರದ ಹೇಳಿಕೆ, ಅಧಿಕಾರದ ದುರ್ಬಳಕೆ. ಏನು ಕಾಂಗ್ರೆಸ್ ಪಕ್ಷದ ಇವರು ಖಜಾನೆ ಕೊಡ್ತಿದ್ದಾರಾ? ಕಾಂಗ್ರೆಸ್ ಪಕ್ಷದ ಹಣ ಕೊಡ್ತಿದ್ದಾರಾ? ಇದು ಸಾರ್ವಜನಿಕರ ಬೆವರು ಸುರಿಸಿರುವಂಥ ಹಣ.